ಓಂ ಶಾಂತಿ. ಅವ್ಯಕ್ತ ಬಾಪ್ದಾದ ಮಧುಬನ. ಮುರಳಿ ದಿನಾಂಕ 6/11/1987 ईस्वी। निरंतर सेवाधारी बनने का साधन 4 प्रकार की सेवाएं। ನಿರಂತರ ಸೇವಾದಾರಿಗಳಾಗಲಿಕ್ಕಾಗಿ ಸಾಧನ 4 ಪ್ರಕಾರದ ಸೇವೆಗಳು। आज विश्व कल्याणकारी विश्व सेवादारी बाप अपने विश्व सेवादारी सहयोगी सर्व बच्चों को देख रहे थे। ಇವತ್ತು ವಿಶ್ವ ಕಲ್ಯಾಣಕಾರಿ ವಿಶ್ವ ಸೇವಾದಾರಿ ತಂದೆ ತನ್ನ ವಿಶ್ವ ಸೇವಾದಾರಿ ಸಹಯೋಗಿ ಸರ್ವ ಮಕ್ಕಳನ್ನು ನೋಡ್ತಾ ಇದ್ರು। कि हर एक बच्चा निरंतर सहयोगी के साथ साथ निरंतर सेवादारी कहाँ तक बने हैं। ಪ್ರತಿಯೊಂದು ಮಕ್ಕಳು ನಿರಂತರ ಸಹಯೋಗಿ ಜೊತೆಯಲ್ಲಿ ನಿರಂತರ ಸೇವಾದಾರಿ ಎಲ್ಲಿವರೆಗೂ ಆಗಿದ್ದಾರೆ ಅನ್ನೋದನ್ನು ಬಾಬಾ ನೋಡ್ತಾ ಇದ್ರು। क्योंकि याद और सेवा दोनों का बैलेंस सदा ब्राह्मण जीवन में बाप दादा और सर्वश्रेष्ठ ब्राह्मण आत्माओं द्वारा ब्लेसिंग का पात्र बनाता है। ಏಕೆಂತಂದರೆ ಈ ನೆನಪು ಮತ್ತು ಸೇವೆ ಎರಡರ ಬ್ಯಾಲೆನ್ಸ್ ಸದಾ ಈ ಒಂದು ಬ್ರಾಹ್ಮಣ ಜೀವನದಲ್ಲಿ ಬಾಪ್ ದಾದಾ ಮತ್ತು ಸರ್ವಶ್ರೇಷ್ಠ ಬ್ರಾಹ್ಮಣ ಆತ್ಮಗಳಿಂದ ಆಶೀರ್ವಾದಕ್ಕೆ ಪಾತ್ರರನ್ನಾಗಿ ಮಾಡುತ್ತೆ। इस संगम पर ही ब्राह्मण जीवन में परमात्मा आशीर्वाद और ब्राह्मण परिवार की आशीर्वाद प्राप्त होता है। ಈ ಒಂದು ಸಂಗಮ ಯುಗದಲ್ಲೇನೆ ಬ್ರಾಹ್ಮಣ ಜೀವನದಲ್ಲಿ ಪರಮಾತ್ಮನ ಆಶೀರ್ವಾದ ಮತ್ತು ಬ್ರಾಹ್ಮಣ ಪರಿವಾರ ಆಶೀರ್ವಾದ ಅಂತಕ್ಕಂಥದ್ದು ಪ್ರಾಪ್ತಿ ಆಗುತ್ತೆ। इसलिए इस छोटी सी जीवन में सर्व प्राप्तियां और सदाकाल की प्राप्तियां सहज प्राप्त होती है। ಆ ಕಾರಣದಿಂದ ಚಿಕ್ಕ ಜೀವನದಲ್ಲಿ ಸರ್ವ ಪ್ರಾಪ್ತಿಗಳು ಮತ್ತು ಸದಾಕಾಲದ ಪ್ರಾಪ್ತಿಗಳು ಸಹಜವಾಗಿ ಪ್ರಾಪ್ತಿಯಾಗುತ್ತೆ। इस संगम युग को विशेष ब्लेसिंग युग कहा सकते हैं। ಈ ಒಂದು ಸಂಗಮ ಯುಗಕ್ಕೆ ವಿಶೇಷವಾಗಿ ಆಶೀರ್ವಾದಗಳ ಯುಗ ಅಂತ ಹೇಳ್ಬೋದು। इसलिए ही इस युग को महान युग कहते हैं। ಈ ಕಾರಣದಿಂದಲೇ ಈ ಒಂದು ಯುಗವನ್ನು ಮಹಾನ್ ಯುಗ ಅಂತ ಕರೆಯಲಾಗುತ್ತೆ। ಸ್ವಯಂ बाबा हर श्रेष्ठ कर्म हर श्रेष्ठ संकल्प के आधार पर हर ब्राह्मण बच्चों को हर समय दिल से आशीर्वाद देते रहते हैं। ಯಾಕೆ ಅಂತಂದರೆ ಈ ಸಂಗಮ ಯುಗದಲ್ಲಿ ವಿಶೇಷವಾಗಿ ಆಶೀರ್ವಾದಗಳ ಯುಗ ಅಂತ ಯಾಕೆ ಹೇಳಲಾಗುತ್ತೆ ಅಂದರೆ ಈ ಒಂದು ಯುಗ ಮಹಾನ್ ಯುಗ ಅಂತಲೂ ಹೇಳಲಾಗುತ್ತೆ। ಈ ಯುಗದಲ್ಲಿ ಸ್ವಯಂ ತಂದೆ ಶ್ರೇಷ್ಠ ಕರ್ಮಗಳು ಶ್ರೇಷ್ಠ ಸಂಕಲ್ಪಗಳ ಆಧಾರದ ಮೇಲೆ ಪ್ರತಿಯೊಂದು ಬ್ರಾಹ್ಮಣ ಮಕ್ಕಳಿಗೆ ಪ್ರತಿ ಸಮಯ ಹೃದಯದ ಆಶೀರ್ವಾದವನ್ನು ಕೊಡ್ತಾ ಇರ್ತಾರೆ। ಈ ಒಂದು ಬ್ರಾಹ್ಮಣ ಜೀವನದಲ್ಲಿ ಪರಮಾತ್ಮನ ಆಶೀರ್ವಾದಗಳಿಂದ ಪಾಲನೆಗಳನ್ನು ಪ್ರಾಪ್ತಿ ಮಾಡಿಕೊಂಡು ವೃತ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥ ಜೀವನ ಇದಾಗಿದೆ। भोलानाथ बाबा सर्व आशीर्वाद की झोलियाँ खुले दिल से बच्चों को दे रहे हैं। ಭೋಲಾನಾಥ ತಂದೆ ಸರ್ವ ಆಶೀರ್ವಾದಗಳ ಜೋಳಿಗೆಗಳನ್ನು ತೆರೆದ ಹೃದಯದಿಂದ ಮಕ್ಕಳಿಗೆ ಕೊಡ್ತಾ ಇದ್ದಾರೆ। लेकिन ये सर्व आशीर्वाद लेने का आधार याद और सेवा का बैलेंस है। ಆದರೆ ಎಲ್ಲ ಆಶೀರ್ವಾದಗಳನ್ನು ತಗೊಳ್ಳೋಕ್ಕೋಸ್ಕರ ಆಧಾರ ಆಗಿದೆ ನೆನಪು ಮತ್ತು ಸೇವೆಯ ಒಂದು ಬ್ಯಾಲೆನ್ಸ್। अगर निरंतर योगी है तो साथ साथ निरंतर सेवादारी भी है। ಒಂದು ವೇಳೆ ನಿರಂತರ ಯೋಗಿಗಳಾಗಿದ್ದರೆ ಅವರು ನಿರಂತರ ಸೇವಾದಾರಿಗಳು ಕೂಡ ಆಗಿರ್ತಾರೆ। ಸೇವಾ का महत्व सदा बुद्धि में रहता है। ಸೇವೆಯ ಮಹತ್ವಿಕೆ ಅನ್ನುವಂಥದ್ದು ಸದಾ ಬುದ್ಧಿನಲ್ಲಿರುತ್ತೆ। कई बच्चे समझते हैं सेवा का जब चांस मिलता है तो वह कोई साधन व समय जब मिलता है तब ही ಸೇವಾ करते हैं। ಕೆಲವು ಮಕ್ಕಳು ತಿಳ್ಕೊತಾರೆ ಸೇವೆ ಯಾವಾಗ ಅವಕಾಶ ಸಿಗುತ್ತೆ ಯಾವುದಾದ್ರೂ ಸಾಧನಗಳು ಸಮಯ ಯಾವಾಗ ಸಿಗುತ್ತೆ ಆಗಲೇ ಸೇವೆ ಮಾಡಲಿಕ್ಕಾಗುತ್ತೆ। लेकिन बाप दादा जैसे याद निरंतर सहज अनुभव कराते हैं। ಆದರೆ ಬಾಪ್ ದಾದಾರವರು ಹೇಗೆ ನೆನಪು ನಿರಂತರ ಸಹಜ ಅನುಭವ ಮಾಡಿಸ್ತಾರೆ
ऐसा सेवा भी निರಂತರ और सहज हो सकती है. ಅದೇ ರೀತಿ ಸೇವೆ ಕೂಡ ನಿರಂತರ ಮತ್ತು ಸಹಜವಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. तो आज बाप दादा सेवादारी बच्चों की सेवा का चार्ट देख रहा था. ಇವತ್ತು ಬಾಪ್ ದಾದಾರವರು ಸೇವಾದಾರಿ ಮಕ್ಕಳ ಸೇವೆಯ ಚಾರ್ಟನ್ನು ನೋಡ್ತಾ ಇದ್ರು. जब तक निरंतर सेवादारी नहीं बने तब तक सदा की आशीर्वाद की अनुभवी नहीं बन सकते हैं. ಎಲ್ಲಿಯವರೆಗೆ ನಿರಂತರ ಸೇವಾದಾರಿ ಆಗೋದಿಲ್ವೋ ಅಲ್ಲಿಯವರೆಗೂ ಸದಾ ಆಶೀರ್ವಾದದ ಅನುಭವನೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. जैसे समय प्रमाण सेवा का चांस प्रमाण प्रोग्राम प्रमाण सेवा करते हो, उस समय सेवा का फलस्वरूप बाप की परिवार की आशीर्वाद व सफलता प्राप्त करते हो, लेकिन सदा काल के लिए नहीं. इसलिए कभी आशीर्वाद के कारण सहज व स्वास्थ्य सेवा में उन्नति अनुभव करते हो और कभी मेहनत के बाद सफलता अनुभव करते हो, क्योंकि निरंतर याद और सेवा का बैलेंस नहीं है. निरंतर सेवादारी कैसे बन सकते हैं, आज उस सेवा का महत्व सुना रहे हैं. ಬಾಬಾ ತಿಳಿಸ್ಕೊಡ್ತಿದ್ದಾರೆ. ಇವತ್ತು ಬಾಪ್ ದಾದಾರವರು ಸೇವಾದಾರಿ ಮಕ್ಕಳ ಸೇವೆಯ ಚಾರ್ಟನ್ನು ನೋಡ್ತಾ ಇದ್ರು. ಎಲ್ಲಿಯವರೆಗೆ ನಿರಂತರ ಸೇವಾದಾರಿ ಆಗೋದಿಲ್ವೋ ಅಲ್ಲಿಯವರೆಗೆ ಸದಾ ಆಶೀರ್ವಾದದ ಅನುಭವನ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಹೇಗೆ ಸಮಯ ಪ್ರಮಾಣ ಸೇವೆಯ ಅವಕಾಶ ಸಿಗುತ್ತೆ, ಪ್ರೋಗ್ರಾಮ್ ಪ್ರಮಾಣ ಸೇವೆ ಮಾಡ್ತೀರಾ, ಆ ಸಮಯದಲ್ಲಿ ಸೇವೆಯ ಫಲಸ್ವರೂಪ ತಂದೆಯದು ಪರಿವಾರದ್ದು ಆಶೀರ್ವಾದ ಮತ್ತು ಸಫಲತೆಯನ್ನು ಪ್ರಾಪ್ತಿ ಮಾಡ್ಕೊಳ್ತೀರಾ. ಆದರೆ ಸದಾ ಕಾಲಕ್ಕೋಸ್ಕರ ಇಲ್ಲ. ಕೆಲವೊಮ್ಮೆ ಆಶೀರ್ವಾದದ ಕಾರಣದಿಂದ ಸಹಜವಾಗಿ ಸ್ವಸೇವೆ ಮತ್ತು ಉನ್ನತಿಯನ್ನು ಅನುಭವ ಮಾಡ್ತೀರಾ. ಕೆಲವೊಮ್ಮೆ ಪರಿಶ್ರಮದ ನಂತರ ಫಲಸ್ವರೂಪದ ಅನುಭವ ಮಾಡ್ತೀರಾ. ಏಕೆಂತಂದರೆ ನಿರಂತರ ನೆನಪು ಮತ್ತು ಸೇವೆಯ ಬ್ಯಾಲೆನ್ಸ್ ಅಂತಕ್ಕಂಥದ್ದು ಇಲ್ಲ. ನಿರಂತರ ಸೇವಾದಾರಿ ಹಿಂಗಾಗ್ಲಿಕ್ಕೆ ಸಾಧ್ಯ. ಇವತ್ತು ಅದಕ್ಕೋಸ್ಕರ ಸೇವೆಯ ಮಹತ್ವಿಕೆಯನ್ನು ಬಾಬಾ ಅವರು ತಿಳಿಸ್ತಾ ಇದ್ದಾರೆ. ಸಾರೆ ದಿನ್ ಮೇ ಭಿನ್ನ ಭಿನ್ನ ಪ್ರಕಾರ ಸೆ ಸೇವಾ ಕರ್ ಸಕ್ತೆ ಹೋ. ಇಡೀ ದಿನದಲ್ಲಿ ತಾವು ಭಿನ್ನ ಭಿನ್ನ ಪ್ರಕಾರದ ಸೇವೆಗಳನ್ನು ಮಾಡ್ಬೋದು. ಉಸ್ಮೆ ಏಕ್ ಹೈ ಸ್ವಾಕಿ ಸೇವಾ, ಅದರಲ್ಲಿ ಒಂದಾಗಿದೆ ಸ್ವಯಂನ ಸೇವೆ. ಅರ್ಥಾತ್ ಸ್ವಾಕೆ ಉಪರ್ ಸಂಪನ್ನ और ಸಂಪೂರ್ಣ ಬನ್ನೆ ಕಾ ಸದಾ ಅಟೆನ್ಷನ್ ರಖನಾ. ಸ್ವಯಂನ ಮೇಲೆ ಸಂಪನ್ನರು ಮತ್ತು ಸಂಪೂರ್ಣರಾಗುವಂಥ ಅಟೆನ್ಷನನ್ನು ಇಟ್ಕೋಬೇಕು. आपके इस पढ़ाई का जो मुख्य सब्जेक्ट है उस सबसे अपने को पास विथ ऑनर बनाना है. ತಮ್ಮ ಈ ಒಂದು ವಿದ್ಯೆಯಲ್ಲಿ ಮುಖ್ಯವಾಗಿರ್ತಕ್ಕಂಥ ಸಬ್ಜೆಕ್ಟ್ ಏನಿದೆ ಅದರಲ್ಲಿ ತಮ್ಮನ್ನು ತಾವು ಪಾಸ್ ವಿತ್ ಆನರ್ ಮಾಡ್ಕೋಬೇಕಾಗಿದೆ. ಉಸ್ಮೆ ಜ್ಞಾನ ಸ್ವರೂಪ್, ಯಾದ ಸ್ವರೂಪ್, ಧಾರಣಾ ಸ್ವರೂಪ್ ಸಬ್ಮೆ ಸಂಪನ್ನ ಬನ್ನ ಹೈ. ಅದರಲ್ಲಿ ಜ್ಞಾನ ಸ್ವರೂಪರು, ನೆನಪಿನ ಸ್ವರೂಪರು, ಧಾರಣಾ ಸ್ವರೂಪರು ಎಲ್ಲದರಲ್ಲಿ ಕೂಡ ಸಂಪನ್ನರಾಗಬೇಕು. ಯ ಸ್ವಸೇವಾ ಸದಾ ಬುದ್ಧಿ ಮೇ ರಹೆ. ಈ ಸ್ವಸೇವೆ ಅಂತಕ್ಕಂಥದ್ದು ಯಾವಾಗಲೂ ಕೂಡ ಬುದ್ಧಿನಲ್ಲಿ ಇರಬೇಕು. ಯ ಸ್ವಸೇವಾ ಸ್ವತಃ ಹಿ ಆಪ್ಗೆ ಸಂಪನ್ನ ಸ್ವರೂಪ ದ್ವಾರ ಸೇವಾ ಕರಾತಿ ರಹತಿ ಹೈ. ಈ ಸ್ವಸೇವೆ ಅಂತಕ್ಕಂಥದ್ದು ಸ್ವತಃವಾಗಿ ತಮ್ಮಲ್ಲಿ ಸಂಪನ್ನ ಸ್ವರೂಪದ ಸೇವೆಯನ್ನು ಅನುಭವ ಮಾಡಿಸ್ತಾ ಇರುತ್ತೆ. ಲೇಕಿನ್ ಇಸ್ಕಿ ವಿಧಿ ಹೈ ಅಟೆನ್ಷನ್ और ಚೆಕಿಂಗ್. ಅದಕ್ಕೆ ವಿಧಿ ಆಗಿದೆ ಅಟೆನ್ಷನ್ ಮತ್ತು ಚೆಕಿಂಗ್. ಸ್ವಾಕಿ ಚೆಕಿಂಗ್ ಕರ್ನಿ ಹೈ, ದೂಸರೋಂ ಕಾ ನಹಿ ಕರ್ನಿ. ಸ್ವಯಂನ ಚೆಕ್ ಮಾಡ್ಕೊಬೇಕು, ಬೇರೆಯವ್ರನ್ನಲ್ಲ. दूसरी विश्व सेवा जो भिन्न भिन्न साधनों द्वारा भिन्न भिन्न विधि से वाणी द्वारा संबंध संपर्क द्वारा करते हो. ಇನ್ನೊಂದಾಗಿದೆ ವಿಶ್ವ ಸೇವೆ. ಭಿನ್ನ ಭಿನ್ನ ಸಾಧನಗಳ ಮುಖಾಂತರ, ಭಿನ್ನ ಭಿನ್ನ ವಿಧಿಗಳ ಮುಖಾಂತರ, ವಾಣಿಗಳ ಮುಖಾಂತರ, ಸಂಬಂಧ ಸಂಪರ್ಕಗಳ ಮುಖಾಂತರ ಮಾಡ್ತೀರಾ. ಯಥೋ ಸಬ್ ಅಚ್ಚಿ ತರಸೆ ಜಾನ್ತೆ ಹೇ. ಇದನ್ನಂತೂ ಎಲ್ಲರೂ ಚೆನ್ನಾಗಿ ತಿಳ್ಕೊಂಡಿರ್ತೀರಿ. ತೀಸರಾ ಹೈ ಯಜ್ಞ ಸೇವಾ ಜೋ ತನ್ और ಧನ್ ದ್ವಾರ ಕರ್ ರಹೆ ಹೋ. ಯಜ್ಞ ಸೇವೆಯನ್ನು ತನುವಿನಿಂದ ಧನದಿಂದ ಮಾಡ್ತಾ ಇದ್ದೀರಾ. ಚೌಥಾ ಹೈ ಮನಸಾ ಸೇವಾ. ನಾಲ್ಕನೇದಾಗಿದೆ ಮನಸಾ ಸೇವೆ. अपनी शुभ भावना, शुभ कामना, श्रेष्ठ वृत्ति, श्रेष्ठ वाइब्रेशन द्वारा किसी भी स्थान पर रहते हुए अनेक आत्माओं की सेवा कर सकते हो. ಮನಸಾ ಸೇವೆಯನ್ನು ತಮ್ಮ ಶುಭ ಭಾವನೆಗಳ ಮುಖಾಂತರ, ಶ್ರೇಷ್ಠ ಕಾಮನೆಗಳ ಮುಖಾಂತರ, ಶ್ರೇಷ್ಠ ವೃತ್ತಿಯಿಂದ, ಶ್ರೇಷ್ಠ ವೈಬ್ರೇಷನ್ನಿಂದ ಯಾವುದೇ ಸ್ಥಾನಕ್ಕೆ ನೀವು ಸೇವೆಗಳನ್ನು ಎಲ್ಲೇ ಇದ್ದರೂ ಅನೇಕ ಆತ್ಮಗಳಿಗೆ ಮಾಡಬಹುದು.
इसकी ವಿಧಿ है ಲೈಟ್ ಹೌಸ್. ಅದಕ್ಕೆ ವಿಧಿ ಆಗಿದೆ ಬೆಳಕಿನ ಗೃಹ ಆಗೋದು. ಮೈಟ್ ಹೌಸ್ ಬನನ, ಶಕ್ತಿಯ ಗೃಹ ಆಗಬೇಕು. लाइट हाउस एक ही समय पर स्थित होते हुए भी दूर दूर की सेवा करते हैं. ಬೆಳಕಿನ ಗೃಹ ಒಂದೇ ಜಾಗದಲ್ಲಿದ್ದರೂ ಕೂಡ दूर दूरदवರೆಗೂ ಸೇವೆಗಳನ್ನು ಮಾಡ್ಬೋದು. ऐसे आप सभी एक स्थान पर होते अनेकों की सेवा अर्थ निमित्त बन सकते हो. ತಾವು ಒಂದು ಜಾಗದಲ್ಲಿದ್ದರೂ ಅನೇಕ ಸೇವೆಗಳನ್ನು ಸೇವಾರ್ಥವಾಗಿ ನಿಮಿತ್ತರು ಆಗ್ಬೋದು. ಇತನಾ ಶಕ್ತಿಯೋ ಖಜಾನಾ ಜಮಾ ಹೈ. ಇಷ್ಟೊಂದು ಶಕ್ತಿಗಳ ಖಜಾನೆ ಅನ್ನೋದು ಜಮಾ ಆಗಿದೆಯಾ? तो सहज कर सकते हो, सहजವಾಗಿ ಮಾಡ್ಕೊಳ್ಳೋಕ್ಕಾಗುತ್ತಾ? उसमें स्थूल साधन व चांस व समय की ಪ್ರಾಬ್ಲಮ್ नहीं है. ಇದರಲ್ಲಿ ಸ್ಥೂಲ ಸಾಧನಗಳು, ಚಾನ್ಸಸ್ಸು, ಸಮಯ ಪ್ರಾಬ್ಲಮ್ ಆಗೋದಿಲ್ಲ. ಸಿರ್ಫ್ ಲೈಟ್ ಮೈಟ್ से संपन्न बनने की ಅವಶ್ಯಕತೆ है. ಇದಕ್ಕೋಸ್ಕರ ನೀವು ಕೇವಲ ಲೈಟ್ ಮೈಟ್ನ ಇಂದ ಸಂಪನ್ನರಾಗುವಂಥ ಅವಶ್ಯಕತೆ ಇದೆ. ಸದಾ ಮನ್ ಬುದ್ಧಿ ವ್ಯರ್ಥ ಸೋಚನೆ से ಮುಕ್ತ ಹೋನಾ चाहिए. ಅದಕ್ಕೋಸ್ಕರ ಮನಸ್ಸು ಬುದ್ಧಿ ವ್ಯರ್ಥ ಆಲೋಚನೆಗಳಿಂದ ಮುಕ್ತರಾಗಿರುವಂಥ ಒಂದು ಅಭ್ಯಾಸವನ್ನು ಮಾಡ್ಕೋಬೇಕು. ಮನ್ಮನಾಭೋಗ ಮಂತ್ರ ಸಹಜ ಸ್ವರೂಪ ಹೋನಾ चाहिए. ಮನ್ಮನಾಭವದ ಸಹಜ ಸ್ವರೂಪ ಆಗಬೇಕಾಗಿದೆ. ಯಾ ಚಾರೋ ಪ್ರಕಾರ ಕಿ ಸೇವಾ क्या निरंतर सेवादारी नहीं बना सकती है? ಈ 4 ಪ್ರಕಾರದ ಸೇವೆ ನಿರಂತರ ಸೇವಾದಾರಿಗಳನ್ನಾಗಿ ಮಾಡಿಸೋದಿಲ್ವಾ? चारों ही सेवाओं में हर समय कोई ना कोई सेवा करते रहो तो सहज निरंतर सेवादारी बन जाएंगे. 4 ಪ್ರಕಾರದ ಸೇವೆಗಳನ್ನು ಸಮಯ ಪ್ರತಿ ಸಮಯ ಒಂದಲ್ಲ ಒಂದು ಸೇವೆಗಳನ್ನು ಮಾಡ್ತಾ ಇರಿ. ಸಹಜ ನಿರಂತರ ಸೇವಾದಾರಿಗಳು ಆಗ್ಬಿಡ್ತೀರಾ. और निरंतर सेवाओं में उपस्थित होने के कारण, सदा बिजी रहने के कारण सहज मायाजीत बन जाएंगे. ಯಾವಾಗ ನಿರಂತರ ಸೇವಾದಾರಿಗಳಾಗ್ಬಿಡ್ತೀರಾ ಆಗ ಸದಾ ಬ್ಯುಸಿ ಆಗಿರುವ ಕಾರಣ ಮಾಯಾಜೀತರು ಕೂಡ ಸಹಜವಾಗಿ ಆಗ್ಬೋದು. चारों ही सेवाओं में सदा जिस समय जो सेवा कर सकते हो वह करो. ಈ 4 ಪ್ರಕಾರದ ಸೇವೆಗಳಲ್ಲಿ ಯಾವ ಸಮಯದಲ್ಲಿ ಯಾವ ಸೇವೆ ಮಾಡಲಿಕ್ಕಾಗುತ್ತೆ ಅದನ್ನು ಮಾಡಿ. ಲೇಕಿನ್ ಸೇವಾ ಸೆ 1 ಸೆಕೆಂಡ್ ಬಿ ವಂಚಿತ್ ನಹಿ ರಹೋ. ಆದರೆ ಸೇವೆಯಲ್ಲಿ 1 ಸೆಕೆಂಡು ಕೂಡ ವಂಚಿತರಾಗಿರಬೇಡಿ. 14 ಗಂಟೆ ಸೇವಾದಾರಿ ಬನ್ನ, 8 ಗಂಟೆಗೆ ಯೋಗಿ ವ ಸೇವಾದಾರಿ ನಹಿ ಹೇ. 24 ಗಂಟೆ ಸೇವಾದಾರಿಗಳಾಗಬೇಕು. 8 ಗಂಟೆ ಯೋಗಿಗಳಲ್ಲ, ಸೇವಾದಾರಿಗಳಲ್ಲ, ಆದರೆ ನಿರಂತರ ಸೇವಾದಾರಿಗಳು ಆಗಬೇಕು. ಸಹಜ ಅಲ್ವಾ? ಅವ್ರು ನಹಿ ತೋ ಸ್ವಾಕಿ ಸೇವಾ ತೋ ಅಚ್ಚಿ ಹೇ. ಇಲ್ಲ ಅಂತಂದರೆ ಸ್ವಯಂನ ಸೇವೆ ಚೆನ್ನಾಗಿರುತ್ತೆ. ಜಿಸ್ ಸಮಯ ಜೋ ಚಾನ್ಸ್ ಮಿಲೆ ವಾ ಸೇವಾ ಕರ್ ಸಕ್ತೆ ಹೋ. ಯಾವ ಸಮಯದಲ್ಲಿ ಏನು ಅವಕಾಶ ಸಿಗುತ್ತೆ ಅದನ್ನು ಮಾಡ್ಬೋದು. कई बच्चे शरीर के कारण व समय ना मिलने के कारण समझते हम तो सेवा नहीं कर सकते हैं. ಕೆಲವು ಮಕ್ಕಳು ಶರೀರದ್ದೇನೋ ತಾಪತ್ರೆ ಇರುವ ಕಾರಣ ಅಥವಾ ಸಮಯ ಸಿಗದೇ ಇರೋ ಕಾರಣ ನಾವು ಸೇವೆ ಮಾಡೋಕ್ಕಾಗೋದಿಲ್ಲ ಅಂತ ತಿಳ್ಕೊತಾರೆ. लेकिन अगर 4 ही सेवाओं में से कोई भी सेवा का विधि पूर्वक बिजी रहते हो तो सेवा की सब्जेक्ट्स में मार्क्स जमा होती जाती हैं. ಒಂದು ವೇಳೆ 4 ಸೇವೆಗಳಲ್ಲಿ ಯಾವುದಾದ್ರೂ ಸೇವೆಗಳಲ್ಲಿ ವಿಧಿಪೂರ್ವಕವಾಗಿ ನಿಮ್ಮನ್ನು ಬ್ಯುಸಿಯಾಗಿ ಇಟ್ಕೊಂಡಿದ್ದೀರಿ ಅಂದರೆ ಸೇವೆಯ ಸಬ್ಜೆಕ್ಟ್ಸ್ನಲ್ಲಿ ಮಾರ್ಕ್ಸ್ ಅಂತಕ್ಕಂಥದ್ದು ಜಮಾ ಆಗ್ತಾ ಇರುತ್ತೆ. ಅವ್ರು ಯಾ ಮಿಲೆ ಹುಯೇ ನಂಬರ್ ಫೈನಲ್ ರಿಸಲ್ಟ್ ಮೇ ಜಮಾ ಹೋ ಜಾಯೇಗಾ. ಈ ಸಿಕ್ಕಿರ್ತಕ್ಕಂಥ ಒಂದು ನಂಬರ್ಗಳೇನಿದೆ ಅದು ಫೈನಲ್ ರಿಸಲ್ಟ್ನಲ್ಲಿ ಜಮಾ ಆಗ್ತಾ ಹೋಗುತ್ತೆ. ಜೈಸೆ ವಾಣಿ ದ್ವಾರ ಸೇವಾ करते बोलों को ಸೇವಾ करने वालों को मार्क्स जमा होता है. ಹೇಗೆ ವಾಚಾ ಸೇವೆ ಮಾಡ್ತಕ್ಕಂಥವ್ರದ್ದು ಮಾರ್ಕ್ಸ್ ಜಮಾ ಆಗುತ್ತೆ, ऐसे यज्ञ सेवा व स्वाकी सेवा व मनसा सेवा इनका भी इतना महत्व है. ಅದೇ ರೀತಿ ಯಜ್ಞ ಸೇವೆ ಆಗ್ಬೋದು, ಸ್ವಯಂನ ಸೇವೆ ಆಗ್ಬೋದು, ಮನಸಾ ಸೇವೆ ಆಗ್ಬೋದು, ಅದರದ್ದು ಕೂಡ ಇಷ್ಟೊಂದು ಮಹತ್ವಿಕೆ ಇದೆ. इसके भी इतने ನಂಬರ್ ಜಮಾ ಹೋಂಗೆ. ಇದಕ್ಕೂ ಕೂಡ ಅಷ್ಟೇ ಮಾರ್ಕ್ಸ್ ಅಂತಕ್ಕಂಥದ್ದು ಜಮಾ ಆಗುತ್ತೆ. ಹರ್ ಪ್ರಕಾರ ಕಿ ಸೇವಾ ಕಾ ನಂಬರ್ ಇತನಾ ಹಿ ಹೈ. ಪ್ರತಿಯೊಂದು ಪ್ರಕಾರದ ಸೇವೆಗೆ ನಂಬರು ಇದೇ ಥರ ಸಿಗುತ್ತೆ. ಲೇಕಿನ್ ಜೋ चारों ही प्रकार की सेवा करते
उसके उतने ही ನಂಬರ್ ಜಮಾ ಹೋತೆ ಹೇ. ಆದರೆ ಯಾರು 4 ಪ್ರಕಾರದ ಸೇವೆಗಳನ್ನು ಮಾಡ್ತಾರೆ ಅವ್ರಿಗೆ ಅಷ್ಟೇ ನಂಬರು ಜಮಾ ಆಗುತ್ತೆ. जो 1 व 2 प्रकार की सेवा करते उनका नंबर उस अनुसार जमा होते हैं. 1 ಅಥವಾ 2 ಪ್ರಕಾರದ ಸೇವೆ ಮಾಡ್ತಾರೆ ಅಂದರೆ ಅದೇ ಅನುಸಾರವಾಗಿ ನಂಬರ್ಗಳು ಕೂಡ ಜಮಾ ಆಗ್ತಾ ಹೋಗುತ್ತೆ. फिर भी अगर 4 प्रकार की सेवा नहीं कर सकते, 2 प्रकार की सेवा कर सकते तो भी ನಿರಂತರ ಸೇವಾದಾರಿ है. 4 ಪ್ರಕಾರದ ಸೇವೆ ಮಾಡಲಿಲ್ಲ, 2 ಪ್ರಕಾರದ ಸೇವೆ ಮಾಡಿದ್ರೂ ಕೂಡ ನಿರಂತರ ಸೇವಾದಾರಿಗಳು. तो ನಿರಂತರ के कारण ನಂಬರ್ बढ़ जाते हैं. ನಿರಂತರ ಕಾರಣದಿಂದ ನಂಬರ್ ಅನ್ನೋದು ಹೆಚ್ಚುತ್ತೆ. इसलिए ब्राह्मण जीवन अर्थात निरंतर सेवादारी सहज योगी. ಅದರಿಂದ ಬ್ರಾಹ್ಮಣ ಜೀವನ ಅಂದರೆ ಅರ್ಥ ಆಗಿದೆ ನಿರಂತರ ಸೇವಾದಾರಿ ಸಹಜ ಯೋಗಿಗಳು. जैसे याद का अटेंशन रखते हो कि निरंतर रहे, सदा याद का लिंक जुटा रहे, वैसे सेवा में भी सदा लिंक जुटा रहे. ಹೇಗೆ ನೆನಪಿನಲ್ಲಿ ಗಮನವನ್ನು ಇಡ್ತೀರಾ, ನಿರಂತರ ನೆನಪಿರಬೇಕು ಅಂತ, ಅದೇ ರೀತಿ ನೆನಪಿನ ಲಿಂಕು ಕೂಡ ಸದಾ ಜೋಡಿಸಿರಬೇಕು. ವೈಸೆ ಸೇವಾ ಮೇ ಬಿ ಸದಾ ಲಿಂಕ್ ಜುಟಾ ರಹೆ. ಸೇವೆ ಮಾಡಬೇಕು ಅನ್ನೋದ್ರ ವಿಷಯದಲ್ಲಿ ಕೂಡ ಯಾವಾಗಲೂ ಲಿಂಕನ್ನು ಜೋಡಿಸಿರಿ. जैसे याद में भी भिन्न भिन्न स्थिति का अनुभव करते हो, कभी बीज रूप का, कभी फरिश्ता स्वरूप का, कभी मनन का, कभी रूहान का, लेकिन स्थिति सहज भिन्न भिन्न होते भी याद की सब्जेक्ट में निरंतर याद में गिनते हो. ಹೇಗೆ ನೆನಪಿನಲ್ಲಿ ಕೂಡ ಭಿನ್ನ ಭಿನ್ನ ಸ್ಥಿತಿಗಳನ್ನು ಅನುಭವ ಮಾಡ್ತೀರಾ. ಕೆಲವೊಮ್ಮೆ ಬೀಜ ರೂಪದ್ದು, ಕೆಲವೊಮ್ಮೆ ಫರಿಷ್ಠಾ ಸ್ವರೂಪದ್ದು, ಕೆಲವೊಮ್ಮೆ ಮನನದ್ದು, ಕೆಲವೊಮ್ಮೆ ಆತ್ಮೀಯತೆಯದ್ದು ಸ್ಥಿತಿ ಅಂತಕ್ಕಂಥದ್ದು ಭಿನ್ನ ಭಿನ್ನ ಇರುತ್ತೆ. ನೆನಪಿನ ಸಬ್ಜೆಕ್ಟ್ನಲ್ಲಿ ನಿರಂತರವಾಗಿ ಅದನ್ನು ಕೌಂಟ್ ಮಾಡಲಾಗತ್ತೆ. ಐಸೆ ಯ ಭಿನ್ನ ಭಿನ್ನ ಸೇವಾ ಕಾ ರೂಪ ಹೋ, ಅದೇ ರೀತಿ ಭಿನ್ನ ಭಿನ್ನ ಸೇವೆಯ ರೂಪ ಇರಬೇಕು. ಲೇಕಿನ್ ಸೇವಾಕ್ಕೆ ಬಿನಾ ಜೀವನ್ ನಹಿ, ಆದರೆ ಸೇವೆಯ ವಿನಃ ಜೀವನ ಅಂತಕ್ಕಂಥದ್ದಿಲ್ಲ. ಶ್ವಾಸೋಶ್ವಾಸ ಯಾದ ಅವ್ರ ಶ್ವಾಸೋಶ್ವಾಸ ಸೇವಾ ಹೋ, ಉಸಿರುಸಿರಲ್ಲಿ ನೆನಪು, ಉಸಿರುಸಿರಲ್ಲಿ ಸೇವೆ ಇರಬೇಕು. ಇಸ್ಕೋ ಕೇತೆ ಹೈ ಬ್ಯಾಲೆನ್ಸ್. ಇದಕ್ಕೆ ಹೇಳಲಾಗುತ್ತೆ ಬ್ಯಾಲೆನ್ಸ್. ತಬ್ ಹಿ ಹರ್ ಸಮಯ ಬ್ಲೆಸ್ಸಿಂಗ್ಸ್ ಪ್ರಾಪ್ತ ಹೋನೆ ಕಾ ಅನುಭವ ಸದಾ ಕರ್ತೆ रहेंगे. ಆಗಲೇನೆ ನಿರಂತರವಾಗಿ ಆಶೀರ್ವಾದಗಳಂತಕ್ಕಂಥದ್ದನ್ನು ಪ್ರಾಪ್ತಿ ಮಾಡ್ಕೊಳ್ಳೋವಂಥ ಅನುಭವ ಮಾಡ್ತಾ ಇರ್ತೀರ. ಅವ್ರ ದಿಲ್ ಸೆ ಸದಾ ಸ್ವತಃ ಹಿ ಈ ಆವಾಜ್ ನಿಕ್ಲೇಗಾ ಕಿ ಆಶೀರ್ವಾದ ಸೆ ಪಲ್ ರಹೆ ಹೇ. ಮತ್ತು ಹೃದಯದಿಂದ ಸದಾ ಇದೇ ಒಂದು ಕೂಗಂತಕ್ಕಂಥದ್ದು ಬರ್ತಾ ಇರುತ್ತೆ. ಆಶೀರ್ವಾದಗಳಿಂದ ನಾನು ಪಾಲನೆಯನ್ನು ಪಡಿತಾ ಇದ್ದೀನಿ. ಆಶೀರ್ವಾದ ಸೆ ಉಡ್ತಿ ಕಲಾಕ ಅನುಭವ ಸೆ ಉಡ್ ರಹೆ ಹೇ. ಆಶೀರ್ವಾದಗಳಿಂದ ಹಾರುವ ಕಲೆಯ ಅನುಭವದಿಂದ ಹಾರ್ತಾ ಇದ್ದೀನಿ. ಮೆಹನತ್ ಸೆ ಯುದ್ಧ ಸೆ ಚೂಟ್ ಜಾಯಂಗೆ, ಆಗ ಪರಿಶ್ರಮದಿಂದ ಯುದ್ಧದಿಂದ ಮುಕ್ತರಾಗ್ಬಿಡ್ತೀರಾ. ಕ್ಯಾ ಕ್ಯೋ कैसे इन प्रश्नों से मुक्त हो सदा ಪ್ರಸನ್ನ रहेंगे. ಏಕೆ, ಏನು, ಹೇಗೆ ಅನ್ನುವಂಥ ಅನೇಕ ಪ್ರಕಾರದ ಪ್ರಶ್ನೆಗಳಿಂದ ಮುಕ್ತರು ಆಗಿ ಪ್ರಸನ್ನರು ಆಗ್ತೀರಾ. ಸಫಲತಾ ಸದಾ ಜನ್ಮಸಿದ್ಧ ಅಧಿಕಾರ ಕೆ ರೂಪ ಮೇ ಅನುಭವ ಕರ್ತೆ रहेंगे. ಸಫಲತೆ ಅಂತಕ್ಕಂಥದ್ದು ನಮ್ಮ ಜನ್ಮಸಿದ್ಧ ಅಧಿಕಾರ ಅಂತ ಅನುಭವ ಮಾಡ್ತಾ ಇರ್ತೀರಾ. पता नहीं क्या होगा, सफलता होगी या नहीं होगी, पता नहीं हम आगे चल सकेंगे या नहीं चल सकेंगे, या पता नहीं का संकल्प परिवर्तन हो मास्टर त्रिकालदर्शी स्थिति का अनुभव करेंगे. ಗೊತ್ತಿಲ್ಲ ನಾನು ವಿಜಯ ಆಗ್ತೀನೋ ಇಲ್ವೋ, ಸಕ್ಸಸ್ ಪಡಿತೀನೋ ಇಲ್ವೋ, ಗೊತ್ತಿಲ್ಲ ಅನ್ನೋವಂಥದ್ದು ಸಮಾಪ್ತಿ ಆಗಿಬಿಟ್ಟು ಈ ಸಂಕಲ್ಪನೂ ಚೇಂಜ್ ಆಗಿಬಿಡುತ್ತೆ. ಮಾಸ್ಟರ್ ತ್ರಿಕಾಲದರ್ಶಿ ಸ್ಥಿತಿ ಅನುಭವ ಮಾಡ್ತೀರಾ. ವಿಜಯ್ ಹುಯಿ ಪಡಿ ಹೇ ಯಾ ನಿಶ್ಚಿತ ಹೇ और ನಶಾ ಸದಾ ಅನುಭವ ಹೋಗ. ವಿಜಯ ಹಾಗೇ ಆಗಿದೆ, ನಿಶ್ಚಯ ಅಂತಕ್ಕಂಥದ್ದು ಮತ್ತು ನಶೆ ಅಂತಕ್ಕಂಥದ್ದು ಅನುಭವ ಆಗುತ್ತೆ. ಯಹಿ ಬ್ಲೆಸ್ಸಿಂಗ್ಸ್ ಕಿ ನಿಶಾನಿಯಾ ಹೇ, ಇದೇ ಆಶೀರ್ವಾದದ ಒಂದು ಗುರುತಾಗಿದೆ. ಸಮಜ, ಗೊತ್ತಾಯ್ತಾ. ब्राह्मण जीवन में महान युग में बाप दादा का अधिकारी बनना और फिर भी मेहनत करनी पड़े, सदा युद्ध की स्थिति में ही जीवन बिताए, या बच्चों का मेहनत का जीवन बाप दादा से देखा नहीं जा सकता है. इसलिए निरंतर योगी, निरंतर सेवादारी बनो. समझा. ಈ BK ಲೈಫ್ನಲ್ಲಿ ಮಹಾನ್ ಯುಗದಲ್ಲಿ ಬಾಪ್ ದಾದಾರವರ ಅಧಿಕಾರಿಗಳಾಗಿ ಪುನಃನೂ ಕೂಡ ಪರಿಶ್ರಮ ಪಡ್ತಾ ಇದ್ದರೆ, ಸದಾ ಯುದ್ಧದ ಸ್ಥಿತಿಯಲ್ಲಿದ್ದರೆ, ಜೀವನ ಕಳೀತಾ ಇದ್ದರೆ,
ಇದು ಮಕ್ಕಳ ಒಂದು ಪರಿಶ್ರಮದ ಜೀವನ. ಬಾಬ್ದಾದರವರು ನೋಡಲಿಕ್ಕಾಗೋದಿಲ್ಲ. ಅದರಿಂದ ನಿರಂತರ ಯೋಗಿಗಳು, ನಿರಂತರ ಸೇವಾದಾರಿಗಳು ಆಗಿರಿ. ಒಳ್ಳೆಯದು. ಇವತ್ತಿನ ಒಂದು ವರದಾನ ಆಗಿದೆ. संतुष्टता की विशेषता व श्रेष्ठता द्वारा सर्व के इष्ट बनने वाले वरदानी मूर्त भव. ಸಂತುಷ್ಟತೆ ವಿಶೇಷತೆಯಿಂದ, ಶ್ರೇಷ್ಠತೆಯಿಂದ ಎಲ್ಲರಿಗೂ ಕೂಡ ಇಷ್ಟವಾಗ್ತಕ್ಕಂತಹ ವರದಾನಿ ಮೂರ್ತಿಗಳು ಹಾಗೆ. जो सदा स्वयं से और सर्व से संतुष्ट रहते हैं, वही अनेक आत्माओं के इष्ट व अष्ट देवता बन सकते हैं. ಯಾರು ಸದಾ ಸ್ವಯಂನಿಂದ ಸರ್ವರಿಂದ ಸಂತುಷ್ಟರಾಗಿರ್ತಾರೆ ಅವರೇ ಅನೇಕ ಆತ್ಮಗಳಿಗೆ ಇಷ್ಟ ದೇವತೆಗಳು ಮತ್ತು ಅಷ್ಟದೇವತೆಗಳು ಆಗ್ತಾರೆ. सबसे बड़े से बड़ा गुण कहो, दान कहो या विशेषता व श्रेष्ठता कहो, वह है ಸಂತುಷ್ಟತಾ. ಎಲ್ಲಕ್ಕಿಂತಲೂ ದೊಡ್ಡದಕ್ಕಿಂತಲೂ ದೊಡ್ಡ ಗುಣ ಅಂತಾದರೂ ಹೇಳಿ, ದಾನ ಅಂತಾದರೂ ಹೇಳಿ, ವಿಶೇಷತೆ ಅಂತಾದರೂ ಹೇಳಿ, ಶ್ರೇಷ್ಠತೆ ಅಂತಾದರೂ ಹೇಳಿ, ಅದಾಗಿದೆ ಸಂತುಷ್ಟತೆ. ಸಂತುಷ್ಟ ಆತ್ಮ ಹಿ प्रभु प्रिय है. तृप्त आत्मगले प्रभु प्रियरागिर्ತಾರೆ, लोकप्रिय है और स्वयं प्रिय होते हैं. ऐसे संतुष्ट आत्मा ही वरदानी रूप में प्रसिद्ध होंगे. ಈ ರೀತಿ ಸಂತುಷ್ಟ ಆತ್ಮಗಳೇ ವರದಾನಿ ರೂಪದಿಂದ ಪ್ರಸಿದ್ಧರು ಆಗಿರ್ತಾರೆ. अभी अंत के समय में महादानी से भी ज़्यादा वरदानी रूप द्वारा सेवक होंगे. ಈಗ ಅಂತಿಮ ಸಮಯದಲ್ಲಿ ಮಹಾದಾನಿಯಿಂದ ಹೆಚ್ಚಿಗೆ ವರದಾನಿ ರೂಪದಿಂದ ಸೇವೆ ಅಂತಕ್ಕಂಥದ್ದಾಗತ್ತೆ. ಸ್ಲೋಗನ್: ವಿಜಯೀ ರತನ್ ವಹ है जिनके मस्तक पर सदा विजय का तिलक चमकता रहे. ವಿಜಯೀ ರತ್ನಗಳು ಯಾರು ಅಂದರೆ, ಯಾರ ಮಸ್ತಕದಲ್ಲಿ ಸದಾ ವಿಜಯದ ತಿಲಕ ಅಂತಕ್ಕಂಥದ್ದು ಹೊಳಿತಾ ಇರುತ್ತೆ, ಅವರಿಗೆ ವಿಜಯೀ ರತ್ನಗಳು ಅಂತ ಬಾಬಾ ತಿಳಿಸ್ತಾರೆ. सूचना: आज मास का तीसरा रविवार है, अंतर्राष्ट्रीय योग दिवस है. तो सभी भाई बहनें स्वयं 6:30 से 7:30 बजे तक विशेष योग अभ्यास में अपनी पूर्वज स्वरूप को इमर्ज करें. ಇವತ್ತು ಇಂಟರ್ನ್ಯಾಷನಲ್ ಯೋಗ ದಿವಸ ಆಗಿದೆ. ಎಲ್ಲ ಸಹೋದರ ಸಹೋದರಿಯರು 6:30 ಗಂಟೆ ಸಾಯಂಕಾಲ ಇಂದ ಹಿಡಿದು 7:30 ಗಂಟೆವರೆಗೂ ಕೂಡ ವಿಶೇಷವಾಗಿ ಯೋಗಾಭ್ಯಾಸದಿಂದ ತಮ್ಮ ಪೂರ್ವಜ ಸ್ವರೂಪವನ್ನು ಪ್ರಕಟ ಮಾಡಿಕೊಂಡು ಇಡೀ ವಿಶ್ವಕ್ಕೆ ಶಾಂತಿಯ ಶಕ್ತಿಗಳ ಸಕಾಶವನ್ನು ಕೊಡ್ತಕ್ಕಂಥ ಅವಶ್ಯಕತೆ ಇದೆ. ಈ ಸೇವೆಯನ್ನು ಮಾಡಬೇಕು. ಅಚ್ಚಾ, ಓಂ ಶಾಂತಿ. ಬಾಬಾ ತಿಳಿಸ್ತಾ ಇದ್ದಾರೆ ಪಾರ್ಟಿಗಳ ಜೊತೆಯಲ್ಲಿ, आप सभी श्रेष्ठ आत्माएं सबके पास प्यास बुझाने वाले हो. ಬಾಬಾ ಹೇಳ್ತಾರೆ, ನೀವೆಲ್ಲರ ಬಾಯಾರಿಕೆಯನ್ನು ದೂರ ಮಾಡುವಂಥವ್ರು ಆಗಿದ್ದೀರಾ. यह है स्थूल जल और आपके पास है ज्ञान अमृत का जल. ಪ್ರಪಂಚದಲ್ಲಿ ಜನರು ಬಾಯಾರಿಕೆಯನ್ನು ನೀಗಿಸ್ಕೊಳ್ಳೋಕ್ಕೋಸ್ಕರ ಸ್ಥೂಲ ಜಲವನ್ನು ಕುಡಿತಾರೆ. ಆದರೆ ನೀವು ಕೊಡ್ತಾ ಇರುವಂಥದ್ದು ಜ್ಞಾನಾಮೃತದ ಜಲ ಆಗಿದೆ. ಜಲ್ ಅಲ್ಪಕಾಲ ಕಿ ಪ್ಯಾಸ್ ಬುಜಾಯೆ ತೃಪ್ತ ಆತ್ಮ ಬನಾ ದೇತಾ ಹೈ. ಆ ನೀರು ಅಲ್ಪಕಾಲದ ಬಾಯಾರಿಕೆಯನ್ನು ದೂರ ಮಾಡಿ ತೃಪ್ತಿಯನ್ನಾಗಿ ಮಾಡಿಸುತ್ತೆ. तो सर्व आत्माओं को अमृत द्वारा तृप्त करने का निमित्त बने हुए होना. ಎಲ್ಲ ಆತ್ಮಗಳನ್ನು ಕೂಡ ಜ್ಞಾನಾಮೃತದ ಪಾನ ಮಾಡಿಸಿ ತೃಪ್ತರನ್ನಾಗಿ ಮಾಡೋಕ್ಕೆ ತಾವು ನಿಮಿತ್ತ ಆಗಿದ್ದೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಯ ಉಮ್ಮಂಗ್ ಸದಾ ರಹತಾ ಹೇ. ನಾವು ಎಲ್ಲರಿಗೂ ಕೂಡ ಜ್ಞಾನಾಮೃತವನ್ನು ಪಾನ ಮಾಡಿಸಿ ಎಲ್ಲರನ್ನೂ ತೃಪ್ತಿ ಮಾಡಿಸ್ತಕ್ಕಂಥವ್ರು ಅನ್ನೋವಂಥ ಒಂದು ಇದು ಉಮ್ಮಂಗ ಇರುತ್ತಾ. ಕ್ಯೋಂಕಿ ಪ್ಯಾಸ್ ಬುಜಾನ ಯಹಾ ಮಹಾನ್ ಪುಣ್ಯ ಹೇ. ಯಾರಿಗಾದರೂ ಬಾಯಾರಿಕೆಯನ್ನು ನೀಗಿಸೋದು ಬಹಳ ಪುಣ್ಯ ಅಂತ ಹೇಳ್ತಾ ಇದ್ದಾರೆ. ಪ್ಯಾಸ್ ಬುಜಾನ ವಾಲೆ ಪುಣ್ಯಾತ್ಮ ಕೇತೆ. ಬಾಯಾರಿರ್ತಕ್ಕಂಥವ್ರಿಗೆ ಒಂದು ಲೋಟ ನೀರು ಕೊಡೋದು ಕೂಡ ಪುಣ್ಯಾತ್ಮ ಅಂತ ಹೇಳ್ಬಿಟ್ಟು ಹೇಳಲಾಗತ್ತೆ. आप ही पुण्य महान पुण्यात्मा बन सभी की प्यास बुझाने वाले हो. ತಾವೆಲ್ಲರೂ ಕೂಡ ಮಹಾನ್ ಪುಣ್ಯಾತ್ಮರಾಗಿ
ಎಲ್ಲರ ಬಾಯಾರಿಕೆಯನ್ನು ನೀಗಿಸುವಂಥವರು ಆಗಿದ್ದೀರಿ. ಜೈಸೆ ಪ್ಯಾಸೆ ಮನುಷ್ಯ ತಡಪ್ತೇನ, ಹೇಗೆ ಬಾಯಾರಿದ್ದಾಗ ಜನರು ಒದ್ದಾಡ್ತಾರೆ ಎಲ್ಲಪ್ಪ ನೀರು ಸಿಗುತ್ತೆ ಅಂತ. ಅಗರ್ ಪಾನಿ ನಾ ಮಿಲೆ ತೋ ಪ್ಯಾಸ್ ಸೆ ತಡಪೆಂಗೆನಾ, ನೀರು ಸಿಗಲಿಲ್ಲ ಅಂದರೆ ಬಾಯಾರಿಕೆನಲ್ಲಿ ಒದ್ದಾಡ್ತಾ ಇರ್ತಾರಲ್ವ. ಐಸೆ ಜ್ಞಾನ ಅಮೃತ ನಾ ಮಿಲ್ನೆ ಸೆ ಆತ್ಮಯೇ ದುಃಖಿ ಅಶಾಂತಿ ತಡಫ್ ರಹಿ ಹೇ. ಪ್ರಪಂಚದಲ್ಲಿ ಜ್ಞಾನಾಮೃತ ಸಿಗದೇ ಇರೋದ್ರಿಂದ ಆತ್ಮಗಳು ಏನಾಗಿದ್ದಾರೆ, ದುಃಖಿತರಾಗಿದ್ದಾರೆ, ಅಶಾಂತರಾಗಿದ್ದಾರೆ ಮತ್ತು ಒದ್ದಾಡ್ತಾ ಇದ್ದಾರೆ. ಉನ್ಕೋ ಜ್ಞಾನ ಅಮೃತ ದೇಕರ್ ಪ್ಯಾಸ್ ಬುಜಾನೆ ವಾಲೆ ಪುಣ್ಯ ಆತ್ಮಯೇ ಹೋ. ಅವ್ರಿಗೂ ಕೂಡ ನೀವು ಜ್ಞಾನಾಮೃತವನ್ನು ಕೊಟ್ಟು ಬಾಯಾರಿಕೆಯನ್ನು ನೀಗಿಸುವಂತಹ ಪುಣ್ಯಾತ್ಮಗಳು ಆಗಿದ್ದೀರಿ ಅಂತ ಬಾಬಾ ಹೇಳ್ತಾ ಇದ್ರು. तो पुण्य का खाता अनेक जन्मों के लिए जमा कर रहे हो ना. ಪುಣ್ಯದ ಅಕೌಂಟನ್ನು ಅನೇಕ ಜನ್ಮಗಳಿಗೋಸ್ಕರ ಜಮಾ ಮಾಡ್ಕೊಳ್ತಾ ಇದ್ದೀರಲ್ವ. ಏಕ್ ಜನ್ಮ ಮೇ ಹಿ ಅನೇಕ ಜನ್ಮೋं का खाता ಅನೇಕ ಜನ್ಮों के लिए जमा कर रहे हो ना. ಒಂದು ಜನ್ಮದ್ದು ಅನೇಕ ಜನ್ಮಗಳ ಅಕೌಂಟನ್ನು ಅನೇಕ ಜನ್ಮಗಳಿಗೆ ಖಾತೆಯನ್ನು ಜಮಾ ಮಾಡಿಸ್ಕೊತಾ ಇದ್ದೀರಿ. ಏಕ ಜನ್ಮ ಮೇ ಹಿ ಅನೇಕ ಜನ್ಮೋं का खाता ಜಮಾ ಹೋತಾ है. ಒಂದು ಜನ್ಮದಲ್ಲಿ ಅನೇಕ ಜನ್ಮಗಳಿಗೆ ಅಕೌಂಟನ್ನು ನೀವು ಜಮಾ ಮಾಡ್ಕೊಳ್ತಾ ಇದ್ದೀರಿ. तो अपने इतना जमा कर लिया है ना, ನೀವು ಇಷ್ಟೊಂದು ಜಮಾ ಮಾಡ್ಕೊಂಡಿದ್ದೀರಲ್ವಾ. इतने मालिक माला माल बन गए हो जो औरों को भी बांट सकते हो. ಇಷ್ಟೊಂದು ನೀವು ತೃಪ್ತರಾಗಿ ಸಂಪನ್ನರಾಗಿದ್ದೀರಾ, ಬೇರೆಯವ್ರಿಗೂ ಕೂಡ ಕೊಡಲಿಕ್ಕೋಸ್ಕರ. अपने लिए ही जमा किया है, दूसरों को भी देने वाले दाता बनो. ನಿಮಗೋಸ್ಕರ ನೀವು ಜಮಾ ಮಾಡ್ಕೊಂಡಿದ್ದೀರೋ ಅಥವಾ ಬೇರೆಯವ್ರಿಗೂ ಕೂಡ ನೀವು ಜಮಾ ಮಾಡಿಸೋವಂಥ ದಾತ ಆಗಿದ್ದೀರೋ. तो सदा यह चेक करो कि सारे दिन में पुण्यात्मा बने, पुण्य का कार्य किया और सिर्फ अपने लिए खाया पिया मौज किया. ಅದರಿಂದ ಸದಾ ಚೆಕ್ ಮಾಡ್ಕೊಳ್ಳಿ, ಇಡೀ ದಿನದಲ್ಲಿ ಪುಣ್ಯಾತ್ಮರಾಗಿ ಪುಣ್ಯದ ಕಾರ್ಯವನ್ನು ಮಾಡಿದ್ವಾ ಅಥವಾ ತಮಗೋಸ್ಕರ ಕೇವಲ ಮೋಜ್ ಮಾಡ್ಕೊಂಡ್ರ ಅಂತ ಕೇಳ್ತಿದ್ದಾರೆ. ತಮಗೋಸ್ಕರ ತಾವು ತುಂಬಿಕೊಂಡು ಮೋಜ್ನಲ್ಲಿದ್ದೀರೋ ಅಂತ ಕೇಳ್ತಾ ಇದ್ದಾರೆ ಬಾಬಾ. ಜಮಾ ಮಾಡಿಕೊಂಡು ಅನೇಕರಿಗೆ ಕೊಡ್ತಾ ಇದ್ದೀರೋ ಅಥವಾ ನೀವು ತಿಂದ್ಕೊಂಡು ತೃಪ್ತಿ ಪಟ್ಕೊಂಡು ಮೋಜ್ನಲ್ಲಿ ಇದ್ದೋಗ್ಬಿಟ್ಟಿದ್ದೀರೋ ಅಂತ ಕೇಳ್ತಾ ಇದ್ದಾರೆ. ಜಮಾ ಕರ್ನೆ ವಾಲಾ ಸಮಜ್ದಾರ್ ಕಹಾ ಜಾತಾ ಹೈ, ಜೋ ಆಪ್ ಕಮಾಯೆ और खाए उसको समझदार नहीं कहेंगे. ಯಾರು ಜಮಾ ಮಾಡ್ಕೊತಾರೆ ಅವ್ರಿಗೆ ಬುದ್ಧಿವಂತರು ಅಂತ ಹೇಳ್ತಾರೆ. ತಿಂದರೂ ಖರ್ಚು ಮಾಡಿಬಿಟ್ರು ಅಂದರೆ ಅವ್ರಿಗೆ ಬುದ್ಧಿವಂತರು ಅಂತ ಹೇಳೋದಿಲ್ಲ. ಜೈಸೆ ಭೋಜನ್ ಖಾನೆ ಕೆ ಲಿಯೆ ಪುರ್ಸೊತ್ ನಿಕಾಲ್ತೆ ಹೋ ಐಸೆ ಕ್ಯೋಂಕಿ ಅವಶ್ಯಕತಾ ಹೈ. ಹೇಗೆ ಊಟ ತಿನ್ನಲಿಕ್ಕೋಸ್ಕರ ಸಮಯ ತೆಗಿತೀರಾ, ಪುರ್ಸೊತ್ ಮಾಡ್ಕೊತೀರಾ, ಅದು ಅವಶ್ಯಕತೆ ಇರುತ್ತಲ್ವಾ. ಐಸೆ ಯ ಪುಣ್ಯ ಕಾ ಕಾರ್ಯ ಕರ್ನಾ ಭಿ ಅವಶ್ಯಕ ಹೈ. ಅದೇ ರೀತಿ ನೀವು ಈ ಪುಣ್ಯದ ಕಾರ್ಯಗಳನ್ನು ಮಾಡೋದು ಕೂಡ ಅವಶ್ಯಕತೆ ಇದೆ. तो सदा ही पुण्यात्मा हो, कभी कभी नहीं. ಯಾವಾಗಲೂ ಪುಣ್ಯಾತ್ಮರಾಗಿದ್ದೀರಿ, ಕೆಲವೊಮ್ಮೆ ಪುಣ್ಯಾತ್ಮರು ಅಲ್ಲ. ಚಾನ್ಸ್ ಮಿಲೆ ತೋ ಕರೆ ನಹಿ, ಚಾನ್ಸ್ ಸಿಕ್ಕಿದ್ರೆ ಮಾಡ್ತೀನಿ ಅಲ್ಲ. ಚಾನ್ಸ್ ಲೇನಾ ಹೈ, ಅವಕಾಶಗಳನ್ನು ತೆಗೆದುಕೋಬೇಕು. ಸಮಯ ಮಿಲೇಗಾ ನಹಿ, ಟೈಮ್ ಸಿಗೋದಿಲ್ಲ. ಸಮಯ ನಿಕಾಲ್ನಾ ಹೈ, ಟೈಮ್ ತೆಗಿಬೇಕಾಗತ್ತೆ ಅಂತಾರೆ. जब जमा कर सकेंगे इस समय कितना भी भाग्य की लकीर खींचने चाहो उतना खींच सकते हो. ನೋಡಿ, ಈ ಸಮಯದಲ್ಲಿ ಎಷ್ಟು ಬೇಕೋ ಅಷ್ಟು ಭಾಗ್ಯದ ಒಂದು ಗೆರೆಗಳನ್ನು ನೀವು ಏನು ಮಾಡ್ಕೋಬೋದು, ಬರ್ಕೋಬೋದು. ಉತ್ತನ ಖೀಂಚ್ ಸಕ್ತಿ, ಎಷ್ಟು ಬೇಕಾದರೂ ನೀವು ಬರ್ಕೋಬೋದು ಭಾಗ್ಯನ. ಕ್ಯೋಂಕಿ ಬಾಪ್ ಭಾಗ್ಯ ವಿಧಾತ ಹೇ, ಯಾಕೆಂದರೆ ಬಾಬಾರವರು ಭಾಗ್ಯ ವಿಧಾತ ಆಗಿದ್ದಾರೆ. ಅಂದರೆ ಭಾಗ್ಯ ಬರೆಸೋವಂಥ ಒಂದು ಪೆನ್ನನ್ನು, ಶ್ರೇಷ್ಠ ಜ್ಞಾನವನ್ನು ಏನು ಮಾಡಿದ್ದಾರೆ, ಮಕ್ಕಳ ಕೈನಲ್ಲಿ ಕೊಟ್ಬಿಟ್ಟಿದ್ದಾರೆ. ನೀವೆಷ್ಟು ಬೇಕೋ ಬರ್ಕೊಳ್ಳಿ ಅಂತ. ಇಸ್ ಕಲಂ ಸೆ ಜಿತ್ನಾ ಲಂಬಿ ಲಕೀರ್ ಕೀಂಚನಿ ಚಾಹೋ ಕೀಂಚ ಸಕ್ತೆ ಹೋ. ಈ ಪೆನ್ನಿಂದ ನೀವೆಷ್ಟು ಬೇಕಾದರೂ ಏನು ಮಾಡ್ಕೋಬೋದು, ಬರ್ಕೋಬೋದು. ಸಬಿ ರಾಜ ಋಷಿ ಹೋನ. ಎರಡನೇ ಪಾರ್ಟಿ ಜೊತೆಯಲ್ಲಿ ಬಾಬಾ ಭೇಟಿ ಆಗ್ತಾ ಹೇಳ್ತಾ ಇದ್ದಾರೆ, ನೀವೆಲ್ಲ ರಾಜ ಋಷಿಗಳಾಗಿದ್ದೀರಿ. ರಾಜ ಅರ್ಥಾತ್ ಅಧಿಕಾರಿ, ಋಷಿ ಅರ್ಥಾತ್ ತಪಸ್ವಿ. ರಾಜರು ಅಂದರೆ ಅಧಿಕಾರಿಗಳು, ಋಷಿಗಳು ಅಂದರೆ ತಪಸ್ವಿಗಳು. ತಪಸ್ಯ ಕಾ ಬೋಲ್ ಸಹಜ ಪರಿವರ್ತನ್ ಕರಾನೆ ಕಾ ಆಧಾರ ಹೈ. ತಪಸ್ಸಿನ ಒಂದು ಮಾತು ಸಹಜವಾಗಿ ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ಆಧಾರ ಆಗಿದೆ. ಪರಮಾತ್ಮ ಲಗನ್ ಸೆ ಸ್ವಯಂ ಕೋ और विश्व को सदा के लिए निर्विघ्न बना सकते हैं.
ಪರಮಾತ್ಮನ ಒಂದು ಸೆಳೆತದಿಂದ ಸ್ವಯಂವನ್ನು ಮತ್ತು ಬೇರೆಯವ್ರನ್ನು ಕೂಡ ವಿಶ್ವವನ್ನು ಕೂಡ ಸದಾ ಕಾಲಕ್ಕೆ ನಿರ್ವಿಘ್ನ ಮಾಡ್ಬೋದು. ನಿರ್ವಿಘ್ನ ಬನನ ಅವ್ರ ನಿರ್ವಿಘ್ನ ಬನನ, ನಿರ್ವಿಘ್ನರಾಗೋದು ಮತ್ತು ಬೇರೆಯವ್ರನ್ನು ನಿರ್ವಿಘ್ನರನ್ನಾಗಿ ಮಾಡೋದು. ಯಹಿ ಸೇವಾ ಕರ್ತೆ ಹೋನ, ಇದೇ ಸೇವೆಗಳನ್ನು ನೀವು ಮಾಡ್ತೀರಲ್ವ. ಅನೇಕ ಪ್ರಕಾರಕ್ಕೆ ವಿಘ್ನೋं से सर्व आत्माओं को मुक्त करने वाले हो. ಅನೇಕ ಪ್ರಕಾರದ ವಿಘ್ನಗಳಿಂದ ಸರ್ವ ಆತ್ಮಗಳನ್ನು ಮುಕ್ತರನ್ನಾಗಿ ಮಾಡೋವಂಥವ್ರು. तो जीवन मुक्ति का वरदान बाबा से लेकर औरों को दिलाने वाले हो ना. ಜೀವನ್ ಮುಕ್ತದ ವರದಾನಗಳಿಂದ ಬಾಬಾರವರಿಂದ ತೆಗೆದುಕೊಂಡು ವರದಾನಗಳನ್ನು ಬೇರೆಯವ್ರಿಗೂ ನೀವು ಕೊಡಿಸ್ಬೋದು. ನಿರ್ಬಂಧನ ಅರ್ಥಾತ್ ಜೀವನ್ ಮುಕ್ತ, ನಿರ್ಬಂಧನರು ಅರ್ಥಾತ್ ಜೀವನದಿಂದ ಮುಕ್ತರಾಗಿರೋವಂಥವ್ರು. 3ನೇ ಬ್ಯಾಚು ಹಿಮ್ಮತ್ತೆ ಬಚ್ಚೆ ಮದದೇ ಬಾಪ್. ನೀವು ಸಾಹಸ ಇಟ್ಟರೆ ಬಾಬಾ ಅವರು ನಮಗೇನು ಕೊಡ್ತಾರೆ? ಸಹಯೋಗ ಕೊಡ್ತಾರೆ. ಬಚ್ಚೋಂ ಕಿ ಹಿಮ್ಮತ್ ಪರ್ ಬಾಬಾ ಸದಾ ಮದದ್ ಪದ್ಮಗುಣ ಪ್ರಾಪ್ತ ಹೋತಾ ಹೇ. ಮಕ್ಕಳ ಸಾಹಸದ ಮೇಲೆ ತಂದೆಯ ಸಹಯೋಗ ಪದ್ಮ ಗುಣದಷ್ಟು ರಿಟರ್ನು ಸಿಗುತ್ತೆ. ಬೋಜ್ ತೋ ಬಾಬಾಕ್ಕೆ ಉಪ್ಪರ್ ಹೇ, ಹೊರೆ ಅಂತೂ ಬಾಬಾ ಅವ್ರ ಮೇಲೆ ನೀವು ಕೊಟ್ಬಿಡಿ. ಲೇಕಿನ್ ಟ್ರಸ್ಟಿ ಬನ್ ಸದಾ ಬಾಬಾ ಕಿ ಯಾದ್ ಕಿ ಸೆ ಆಗೆ ಬಡ್ತೇ ರಹೋ. ಟ್ರಸ್ಟಿಯಾಗಿದ್ದು ಬಾಬಾ ಅವ್ರ ನೆನಪಿನಲ್ಲಿ ಮುಂದೆ ಹೋಗ್ತಾ ಇರಿ. ಬಾಬಾ ಕಿ ಯಾದ್ ಹಿ ಛತ್ರ ಛಾಯಾ ಹೇ. ಬಾಬಾರವರ ನೆನಪೇ ನಿಮ್ಗೆ ಏನಾಗಿದೆ? ಒಂದು ರೀತಿಯಲ್ಲಿ ಛತ್ರ ಛಾಯೆ ಆಗಿದೆ. ಪಿಚ್ಲಾ ಹಿಸಾಬ್ ಸೂಲಿ ಹೇ, ಲೇಕಿನ್ ಬಾಬಾ ಕಿ ಮದದ್ ಸೆ ಕಾಂಟ ಬನ್ ಜಾತಾ ಹೇ. ಪೂರ್ವಜನ್ಮದ ಲೆಕ್ಕಾಚಾರ ಅನ್ನೋದು ಶೂಲದ ಥರ ಬರುತ್ತೆ, ಆದರೆ ಬಾಬಾ ಅವ್ರ ಸಹಯೋಗದಿಂದ ಏನಾಗುತ್ತೆ? ಅದೊಂದು ಮುಳ್ಳು ಥರ ಆಗೋಗುತ್ತೆ. ಪರಿಸ್ಥಿತಿಯ ಆನಿ ಹೇ ಜರೂರ್, ಕ್ಯೋಂಕಿ ಸಬ್ ಕುಚ್ ಯಹಾ ಹಿ ಚುಕ್ತು ಕರ್ನಾ ಹೇ. ಪರಿಸ್ಥಿತಿಗಳು ಎದುರುಗಡೆ ಬರಲೇಬೇಕು. ಯಾಕೆ ಅಂತಂದರೆ ಎಲ್ಲವನ್ನೂ ಇಲ್ಲೇ ನೀವು ಮುಗಿಸ್ಕೋಬೇಕಾಗತ್ತೆ. लेकिन बाबा की मदद कांटा बना देता है, बड़ी बात छोटा बना देती है क्योंकि बड़ा बाप साथ है. ಬಾಬಾ ಹೇಳ್ತಿದ್ದಾರೆ, ತಂದೆಯ ಸಹಯೋಗದಿಂದ ದೊಡ್ಡ ಶೂಲನು ಮುಳ್ಳಾಗಿ ಹೋಗ್ಬಿಡುತ್ತೆ, ದೊಡ್ಡ ಮಾತು ಚಿಕ್ಕದನಿಸ್ಬಿಡುತ್ತೆ. ಏಕೆ ಅಂತಂದರೆ ದೊಡ್ಡ ತಂದೆ ಜೊತೆಯಲ್ಲಿರ್ತಾರೆ, ಆಲ್ಮೈಟಿ ತಂದೆ. ಸದಾ ನಿಶ್ಚಯಿಸಿ ಹಾಗೆ ಬಡ್ತೆ ರಹೋ. ಈ ಫೇತ್ ಮೇಲೆ ನೀವು ಮುಂದೆ ಹೋಗ್ತಾ ಇರಿ. ಹರ್ ಕದಮ್ಮೆ ಟ್ರಸ್ಟಿ ಅರ್ಥಾತ್ ಸಬ್ ಕುಚ್ ತೇರಾ. ಪ್ರತಿ ಹೆಜ್ಜೆನಲ್ಲಿ ಟ್ರಸ್ಟಿಗಳಾಗಿ. ಟ್ರಸ್ಟಿ ಅಂದರೆ ಎಲ್ಲವೂ ನಿನ್ನದೇ. ಗೃಹಸ್ಥಿ ಅರ್ಥಾತ್ ಥೇ ಮೇರಾ. ಗೃಹಸ್ಥಿಗಳು ಅಂದರೆ ನಂದು ಅಂತ ಹೇಳಿ ತಿಳ್ಕೊಂಡಿರೋರು. ಟ್ರಸ್ಟಿ ಅಂದರೆ ನಿಂದು ಅಂತ ತಿಳ್ಕೊಂಡಿರೋರು. ತೇರಾ ಹೋಗಾ ತೋ ಬಡಿ ಬಾತ್ ಛೋಟಿ ಹೋ ಜಾಯಂಗೆ. ನಿಂದು ಅಂತ ಯಾರು ತಿಳ್ಕೊಂಡಿರ್ತಾರೋ ಅವ್ರಿಗೆ ದೊಡ್ಡ ಮಾತು ಚಿಕ್ಕದನಿಸುತ್ತೆ. ಮೇರಾ ಹೋಗಾ ತೋ ಛೋಟಿ ಬಾತ್ ಬಡಿ ಹೋ ಜಾಯಂಗೆ. ನಂದು ಅಂತ ತಿಳ್ಕೊಂಡಾಗ ಚಿಕ್ಕ ಮಾತು ಕೂಡ ದೊಡ್ಡದನಿಸ್ಬಿಡುತ್ತೆ. ತೇರಾಪನ್ ಹಲ್ಕಾ ಬನಾತಾ ಹೈ और ಮೇರಾಪನ್ ಭಾರಿ ಬನಾತಾ ಹೈ. ನಿಮ್ಮತನ ಅಂತಕ್ಕಂಥದ್ದು ಹಗುರ ಮಾಡುತ್ತೆ, ನನ್ನತನ ಅಂತಕ್ಕಂಥದ್ದು ಹೊರೆ ಅನುಭವಿಸುತ್ತೆ. तो जब भी ಭಾರಿ ಅನುಭವ ಕರೋ ಚೆಕ್ ಕರೋ ಕಹಾ ಮೇರಾಪನ್ ತೋ ನಹಿ ಹೈ. ಯಾವಾಗ ಭಾರಿತನದ ಅನುಭವ ಮಾಡ್ತೀರಾ ಅಂದರೆ ಚೆಕ್ ಮಾಡ್ಕೊಳ್ಳಿ, ಎಲ್ಲಿ ನನ್ನತನ ಅನ್ನೋದು ಬರೋದಿಲ್ವಾ. ಮೇರಾ ಕೋ ತೇರೆ ಮೇ ಬದಲಿ ಕರ್ಸ್ ದೋ ಅಭಿ ಉಸಿ ಗಡಿ ಹಲ್ಕಾ ಹೋ ಜಾಯಂಗೆ. ನನ್ನತನವನ್ನು ನಿನ್ನತನದಲ್ಲಿ ಪರಿವರ್ತನೆ ಮಾಡ್ಕೊಂಡ್ಬಿಡಿ. ಆಗ ಆ ಗಳಿಗೆ ನಿಮ್ಮಲ್ಲಿ ಏನು ಮಾಡಿಸುತ್ತೆ? ಹಗುರತೆ ಅನ್ನೋದನ್ನು ಅನುಭವ ಮಾಡಿಸುತ್ತೆ. ಸಾರಾ ಬೋಜ್ 1 ಸೆಕೆಂಡ್ ಮೇ ಸಮಾಪ್ತ ಹೋ ಜಾಯಂಗೆ. ಎಲ್ಲ ಪ್ರಕಾರದ ಹೊರೆಗಳು ನಿಮಗೆ ಇಳಿದು ಹೋಗ್ಬಿಟ್ಟು ನೀವು ಹಗುರರು ಆಗಿಬಿಡ್ತೀರಾ. ಅಚ್ಚಾ, ಓಂ ಶಾಂತಿ.